ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ನಿಮ್ಮ GNM ನರ್ಸಿಂಗ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ, ಹೌದಾ? ಸೊ ಅದು ಮೋಕ್ ರಿಸಲ್ಟ್ ಆಗಿದೆ. ಆಮೇಲೆ ನಾಳೆ ತನಕ ನಿಮಗೆ ಆ್ಯಡ್ ಮಾಡಲಿಕ್ಕೆ, ಕಾಲೇಜ್ಗಳನ್ನು ಸೇರಿಸಲಿಕ್ಕೆ ಮತ್ತು ಕಾಲೇಜ್ಗಳನ್ನು ಡಿಲೀಟ್ ಮಾಡಲಿಕ್ಕೆ ಅಥವಾ ರೀಅರೇಂಜ್ಮೆಂಟ್ ಮಾಡಲಿಕ್ಕೆ ದಿನಾಂಕವನ್ನು ಕೊಟ್ಟಿದ್ದಾರೆ 24ನೇ ತಾರೀಕು ತನಕ. ಸೊ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನನಗೆ ಈಗಾಗಲೇ ಸೀಟ್ ಸಿಕ್ಕಿದೆ, ಹೌದಾ? ನನಗೀಗ ಸೀಟ್ ಸಿಕ್ಕಿದೆ ಮೋಕಲ್ಲಿ, ಬಟ್ ಆ ಕಾಲೇಜ್ ನನಗೆ ಇಷ್ಟ ಇಲ್ಲ. ಸೊ ಹೀಗಾಗಿ ನಾನು ಅದನ್ನು ಡಿಲೀಟ್ ಮಾಡಬೇಕಂತ ಮಾಡಿದ್ದೀನಿ. ನನಗೆ ಅದು ಕಾಲೇಜ್ ಬೇಡ ಅಂತಂದರೆ ನೀವು ಲಾಗಿನ್ ಮಾಡಿಕೊಂಡು ಆ ಒಂದು ಕಾಲೇಜನ್ನು ಆಪ್ಷನ್ ಇಂಟರ್ಲಿಂಕಿಗೆ ಹೋಗಿ ಆ ಒಂದು ಕಾಲೇಜನ್ನು ನೀವು ರಿಮೂವ್ ಮಾಡ್ಬೋದು. ಸಿಕ್ಕಿರುವಂಥ ಕಾಲೇಜ್ ನನಗೆ ಇಷ್ಟ ಇಲ್ಲಪ್ಪ ಅಂತಂದರೆ ನೀವು ರಿಮೂವ್ ಮಾಡಿ ಡಿಲೀಟ್ ಮಾಡ್ಬೋದು. ಆಮೇಲೆ ಯಾರಿಗೆ ಇನ್ನೂವರೆಗೆ ಸೀಟ್ ಸಿಕ್ಕಿಲ್ಲಲ್ಲ ಅವರುಗಳು ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ನಾಟ್ ಅಲೌಟೆಡ್ ಅಂತ ಬಂದಿರುವಂಥ ವಿದ್ಯಾರ್ಥಿಗಳು ನೆನಪಿಟ್ಕೋರಿ. ಇನ್ನೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ, ಫೈನಲ್ ರಿಸಲ್ಟ್ ಇನ್ನೂ ಬಂದಿಲ್ಲ. ಹೀಗಾಗಿ ನೀವು ನಾಳೆ ತನಕ ನೀವು ಕಾಲೇಜ್ಗಳನ್ನು ಆ್ಯಡ್ ಮಾಡಿರಿ. ಇನ್ನೂ ಸ್ವಲ್ಪ ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ, ಆ್ಯಡ್ ಮಾಡಿ ಸಬ್ಮಿಟ್ ಮಾಡಿ. ಫೈನಲ್ ರಿಸಲ್ಟ್ ನಿಮ್ಗೆ ಯಾವಾಗ ಬರುತ್ತಪ್ಪ ಅಂತಂದರೆ 26ನೇ ತಾರೀಕಿಗೆ ಬರುತ್ತೆ. 26ನೇ ತಾರೀಕಿಗೆ ಫಸ್ಟ್ ರೌಂಡದ್ದು ಫೈನಲ್ ರಿಸಲ್ಟ್ ಬರುತ್ತೆ. ಅದರ ಒಳಗಡೆ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ ಇವಾಗಲೇ, ಯಾರಿಗೆ ಸೀಟ್ ಸಿಕ್ಕಿಲ್ಲ. ಆಮೇಲೆ ಕಾಲೇಜ್ ಇಷ್ಟ ಇದ್ದವರು ಇವತ್ತೇನು ಮಾಡಿರಿ ಅಂದರೆ ಅದನ್ನು ಡಿಲೀಟ್ ಮಾಡಿಬಿಡಿ, ಓಕೆನಾ? ಡಿಲೀಟ್ ಮಾಡಿ ಬೇರೆ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ರಿ. ಆದರೆ ಸಿಗುತ್ತೋ ಬಿಡುತ್ತೋ ಗ್ಯಾರಂಟಿ ಇಲ್ಲ, ಹೌದಾ? ಯಾಕಂದರೆ ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ, ಆದರೆ ನೀವು ಮತ್ತೆ ಅದನ್ನು ರಿಮೂವ್ ಮಾಡಿದ ಮೇಲೆ ಮುಂದಿನ ಅಂದರೆ ಫೈನಲ್ ರಿಸಲ್ಟಲ್ಲಿ ಗ್ಯಾರಂಟಿ ಇಲ್ಲ ಸೀಟ್ ಯಾವ ಸಿಗುತ್ತೆ ಬಿಡುತ್ತೆ ಅಂಥೇಳಿ. ಅದನ್ನು ಕೂಡ ನೀವು ತುಂಬ ಯೋಚನೆ ಮಾಡಿಕೊಂಡು ಹೆಚ್ಚು ಕಾಲೇಜ್ಗಳನ್ನು ಮತ್ತು ಕಾಲೇಜ್ ಏನಾದರೂ ಚೇಂಜ್ ಮಾಡಿದರೆ ಚೇಂಜ್ ಮಾಡೋದನ್ನು ಮಾಡ್ಬೋದು.